ಆಳುವವರ ರೈತ ವಿರೋಧಿ ನೀತಿಯಿಂದಾಗಿ ರೈತರು ಆಳುವವರಾಗಿ ದುರಾವಸ್ಥೆಯಲ್ಲಿ ಇದ್ದಾರೆ ಎಂದು ಎಐಕೆಎಸ್ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಎಐಕೆಎಸ್ ಜಿಲ್ಲಾ ಸಮಿತಿ ಆಯೋಜಿಸಿದ್ದ 2ನೇ ಜಿಲ್ಲಾ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದರು. ಉಳುಮೆ ಮಾಡುವ ರೈತನನ್ನು ಉಳುವ ಯೋಗಿ ಎಂದು ಬಣ್ಣಿಸಿದ್ದೆವು, ಆದರೆ ಅವರೀಗ ಆಳುವ ಯೋಗಿ ನೋಡಿಲ್ಲಿ ಎಂಬಂತಹ ದುಸ್ಥಿತಿ ನಿರ್ಮಾಣವಾಗಿದೆ. ಅದಕ್ಕೆ ಕಾರಣ ಆಳುವವರ ಸರ್ಕಾರಗಳ ರೈತ ವಿರೋಧಿ ನೀತಿ ಜಾರಿ ತಂದಿರುವುದಾಗಿದ್ದು, ಕೇಂದ್ರ ರಫ್ತು ನೀತಿಯಿಂದ ಕೃಷಿ ಕ್ಷೇತ್ರಕ್ಕೆ ಅನ್ಯಾಯವಾಗಿದೆ. ತುಂಡು ಭೂಮಿಗಳ ನೆಪವೊಡ್ಡಿ ರೈತರನ್ನು ಶೋಷಣೆಗೀಡು ಮಾಡಲಾಗಿದೆ. ಕಂಪನಿಗಳ ಪರವಾದ ನಿಲುವುಗಳನ್ನು ಆಳುವ ಸರ್ಕಾರಗಳು ಜಾರಿ ತಂದಿವೆ ಎಂದು ಅವರು ದೂರಿದರು. ಕೃಷಿಯ ಸ್ವಾವಲಂಬನೆಯ ನಾಶ, ರೈತರಿಗೆ ಮಾರಕವಾದ ನಿರ್ಧಾರಗಳಿಂದಾಗಿ ಅನ್ನದಾತನಿಗೆ ಪರೋಕ್ಷ ಪಾಶವಾಗಿ ಪರಿಣಮಿಸಿದೆ ಎಂದರು. ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಅಖಿಲ ಭಾರತ ಕಿಸಾನ್ ಸಭಾ ಭೂ ಸುಧಾರಣೆ ಕಾನೂನು ಜಾರಿ ತರುವಂತೆ ಆಗ್ರಹಿಸಿ 1936ರಿಂದಲೂ ಹೋರಾಟ ಮಾಡಿರುವ ಇತಿಹಾಸವಿದೆ ಎಂದು ಅವರು ಹೇಳಿದರು. ಜಿಲ್ಲಾಧ್ಯಕ್ಷ ಗುಡಿಹಳ್ಳಿ ಹಾಲೇಶ್ ಅಧ್ಯಕ್ಷತೆ ವಹಿಸಿದ್ದರು. ರಾಜ್ಯ ಉಪಾಧ್ಯಕ್ಷ ಎಚ್ ವೀರಣ್ಣ, ಸಿಪಿಐ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಎಚ್ಎಂ ಸಂತೋಷ್, ಎಐಡಿಆರ್ಎಂ ಜಿಲ್ಲಾ ಕಾರ್ಯದರ್ಶಿ ಹಲ್ಗಿ ಸುರೇಶ್, ಎಐಕೆಎಸ್ ತಾಲೂಕಾ ಅಧ್ಯಕ್ಷ ಕೆ ಉಮಾಪತಿ ಸೇರಿದಂತೆ ವಿವಿಧ ತಾಲೂಕುಗಳಿಂದ ಆಗಮಿಸಿದ ಅಧ್ಯಕ್ಷರು ಉಪಸ್ಥಿತರಿದ್ದರು. ಮೊದಲು ಕ್ರಾಂತಿ ಗೀತೆಗಳನ್ನು ಹಾಡುವುದರ ಮೂಲಕ ಸಮಾವೇಶವನ್ನು ಆರಂಭಿಸಲಾಯಿತು. ಎಐಕೆಎಸ್ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಪಿಎಂ ಸಿದ್ದಲಿಂಗ ಮೂರ್ತಿ ನಿರೂಪಿಸಿದರು. ರೈತರು, ರೈತ ಮಹಿಳೆಯರು ಸೇರಿದಂತೆ ಎಐಕೆಎಸ್ ತಾಲೂಕಾ ಘಟಕದ ಪದಾಧಿಕಾರಿಗಳು, ಸದಸ್ಯರು ಭಾಗವಹಿಸಿದ್ದರು. ವರದಿ ವಿಜಿ ರುಷ್ಪೇಂದ್ರ ಕೂಡ್ಲಿಗಿ. ಅದರ ಉದ್ದೇಶ ಏನಿತ್ತು ಅಂತಂದ್ರೆ, ಮೋದಿ ಸರ್ಕಾರ ಅನ್ನೋದು ಇದು ಜನರಿಂದ ಆಯ್ಕೆಯಾಗಿ ಹೋದರೂ ಸಹಿತ ಕಂಪನಿಗಳಿಗೆ ಪರವಾಗಿರ್ತಕ್ಕಂಥ ಒಂದು ಸರ್ಕಾರ ಇದೆ, ಕಾರ್ಪೊರೇಟ್ ಕಂಪನಿಗಳಿಗೆ. ಸೊ ಅವಾಗ ಅವರು ಯಾಕಪ್ಪ ಎಪಿಎಂಸಿಗಳನ್ನ ಮುಚ್ಚಬೇಕು ಅಂತಂದ್ರೆ, ಇವತ್ತು ದೊಡ್ಡ ದೊಡ್ಡ ಕಂಪನಿಗಳು ನಮ್ಮ ದೇಶದಲ್ಲಿ ಒಕ್ಕಲ್ತನ ಮಾಡಕ್ ಬರ್ತಾ ಇದ್ದಾರೆ. ದೊಡ್ಡ ದೊಡ್ಡ ಕಂಪನಿಗಳು ಒಕ್ಕಲ್ತನ ಮಾಡಕ್ ಬರ್ತಾ ಇದ್ದಾರೆ. ಇನ್ನು ಮುಂದೆ ರೈತರ ಒಕ್ಕಲಿಗರಾಗಿ ಉಳಿಯೋದಿಲ್ಲ, ಕಂಪನಿಗಳು ಒಕ್ಕಲ್ತನ ಮಾಡ್ತಾರೆ. ಕಂಪನಿಗಳ ಒಕ್ಕಲ್ತನ ಅಂದ್ರೆ ಏನು? ಎರಡು ರೀತಿ ಒಕ್ಕಲ್ತನ. ಒಂದು ಕಾಂಟ್ರಾಕ್ಟ್ ಅಗ್ರಿಕಲ್ಚರ್ ಅಂತ, ಅಂದ್ರೆ ಒಪ್ಪಂದದ, ನಮ್ಮ ಕಡೆ ಒಪ್ಪಂದ ಮಾಡ್ಕೊತೀವಿ, ಪಾಲಿ ಕೊಡೋದು ಕೈತೀವಿ ನಾವು. ಪಾಲಿ ಕೊಡೋದ್ರೇನು? ಈ ಜಮೀನು ತಗೋ, ನನಗೆ ವರ್ಷಕ್ಕೆ ಇಷ್ಟು ಕೊಡು, ನೀ ಎಲ್ಲ ಉಳ್ಮೆ ಮಾಡು, ಅದ್ರ ಪಾಲಿ ಕೊಡು. ಸೊ ಹಾಗೆ ನಾವು ಮುಂದಿನ ದಿನಗಳಲ್ಲಿ ಕಂಪನಿಗೆ ಪಾಲಿ ಕೊಡೋದು. ಕಂಪನಿಯವ್ರು ಬರ್ತಾರೆ, ಅವ್ರು ಎರಡು ರೀತಿ ಒಪ್ಪಂದಗಳಲ್ಲ. ಒಂದು, ನಿಮ್ಮ ಏರಿಯಾದೊಳಗೆ ಏನಪ್ಪ ಜಾಸ್ತಿ ಬೆಳಿತೀರಿ? ಶೇಂಗಾ ಬೆಳಿತೀರಾ, ರಾಗಿ ಬೆಳಿತೀರಾ, ಜೋಳ ಬೆಳಿತೀರಾ? ಅವಾಗ ಅವ್ರು ಹೇಳ್ತಾರೆ, ನೀವು ವರ್ಷಕ್ಕೆ 1 ಲಕ್ಷ ಆದಾಯ ಬರ್ತದೆ ನಿಮಗೆ ಅಂತಂದ್ರೆ ನಾವು 1,10,000 ಕೊಡ್ತೀವಿ. ಸೊ ಈ ಜಮೀನನ್ನ ನಮಗೆ ಒಪ್ಪಂದಕ್ಕೆ ಬಿಟ್ಕೊಡಿ ಅನ್ನೋದು ಒಂದು ರೀತಿ. ನಮ್ಮ ಜಮೀನನ್ನ ತಗೊಳ್ಳೋದು ಒಂದು ಒಪ್ಪಂದ. ಇನ್ನೊಂದು ಒಪ್ಪಂದ ಏನು ಅಂತಂದ್ರೆ, ನಾವು ಬೀಜ ಕೊಡ್ತೀವಿ, ಗೊಬ್ಬರ ಕೊಡ್ತೀವಿ, ಎಲ್ಲ ಕೊಡ್ತೀವಿ, ನೀರು ಬಿತ್ತಿ ನಮಗೆ ಕೊಡ್ಬೇಕು. ಕೊಡುವಾಗ ಕಂಡೀಷನ್ ಹಾಕ್ತಾರೆ, ಅದ್ರ ಕಾಲು ಹಿಂಗಿರ್ಬೇಕು, ಅಥವಾ ನೀವು ಟೊಮೆಟೊ ಬೆಳೆದ್ರೆ ಟೊಮೆಟೊ ಸೈಜ್ ಹಿಂಗಿರ್ಬೇಕು, ಇಷ್ಟು ದೊಡ್ಡದಿರಬೇಕು, ಈರುಳ್ಳಿ ಬೆಳೆದ್ರೆ ಈರುಳ್ಳಿ ಸೈಜ್ ಹಿಂಗಿರ್ಬೇಕು, ಅವೆಲ್ಲ ಕಂಡೀಷನ್ ಹಾಕ್ತಾರೆ. ಕಂಡೀಷನ್ ಹಾಕಿ ಬಿಡ್ತಾರೆ. ಅಂದ್ರೆ ಒಟ್ಟಾರೆ ಏನು ಅಂತಂದ್ರೆ, ಮುಂದಿನ ದಿನಗಳಲ್ಲಿ ಕೃಷಿಯನ್ನ ಈ ಕಂಪನಿಗಳಿಗೆ ವಹಿಸ್ಕೊಡಕ್ಕೆ ಒಂದು ಯೋಜನೆ ರೂಪಿಸೋ ಸಲುವಾಗಿ, ಆಮೇಲೆ ಅವರು ನೀವು ಬೆಳೆದನ್ನ ಆ ಕಂಪನಿಗಳೇ ಖರೀದಿ ಮಾಡ್ತಾರೆ. ಇವತ್ತು ನೀವು ಬಳ್ಳಾರಿಗಾಗಲಿ ಅಥವಾ ದಾವಣಗೆರೆಗಾಗಲಿ ಹೊಸಪೇಟೆಗಾಗಲಿ ಹೋದ್ರೆ ಅಲ್ಲಿ ಅಂಗಡಿಗಳು ಬರ್ತಾವೆ. ಮೋರ್ ಅಂತ ಒಂದಿದೆ, ರಿಲಯನ್ಸ್ ಫ್ರೆಶ್ ಅಂತ ಒಂದಿದೆ. ಇವೆಲ್ಲ ತರಕಾರಿ ಅಲ್ಲಿ ಸೂಜಿನೂ ಸಿಗ್ತದೆ, ಪೆನ್ನು ಸಿಗ್ತದೆ, ಸಾಬೂನು ಸಿಗ್ತದೆ, ಎಲ್ಲ ಸಿಗ್ತದೆ. ಅದ್ರ ಜೊತೆಗೇನೆ ಕೊತ್ತಂಬರಿ ಸಿಗ್ತದೆ, ಉಳ್ಳಾಗಡ್ಡಿ ಸಿಗ್ತದೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಎಪಿಎಂಸಿಗಳ ಬದಲಾಗಿ ನಾವು ನೇರವಾಗಿ ಈ ತರದ ವ್ಯಾಪಾರಿಗಳಿಗೇನೆ ನೇರವಾಗಿ ನಾವು ನಮ್ಮ ಜಮೀನನ್ನ, ಬೆಳೆಯನ್ನ ಕೊಡ್ತಕ್ಕಂಥ ರೀತಿಯೊಳಗೆ ಮಾಡುವ ಸಲುವಾಗಿ ಎಪಿಎಂಸಿಗಳನ್ನ, ಎಪಿಎಂಸಿಯಲ್ಲಿ ಯಾರಿರ್ತಾರೆ? ನಾವೇ ಚುನಾವಣೆ ಮಾಡಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳಿರ್ತಾರೆ. ಎಪಿಎಂಸಿ ಡೈರೆಕ್ಟರ್ಗಳಾಗಲಿ, ಅವರಾಗಲಿ, ಇವರಾಗಲಿ, ಅವರಿಗೆ ನಾವು ಹೇಳಬಹುದು, ಈ ತರ ಮಾಡು, ಈ ತರ ಮಾಡು ಅಂತ ಹೇಳಿ ನಮ್ಮೊಂದು ಹಕ್ಕು ಇರ್ತದೆ. ಆ ಹಕ್ಕನ್ನು ಕಸಿಯುವ ಸಲುವಾಗಿ ನಮ್ಮ ದೇಶದ ಕೃಷಿ ಮಾರುಕಟ್ಟೆಯನ್ನ ಸಂಪೂರ್ಣವಾಗಿ ಖಾಸಗಿ ಕಂಪನಿಗಳಿಗೆ ಕೊಡುವ ಸಲುವಾಗಿ ಈ ಒಂದು ಕಾನೂನನ್ನು ಅವಾಗ ತಗೊಂಡ್ಬರ್ತಕ್ಕಂಥ ಪ್ರಯತ್ನ ಮಾಡಿದೆ. ಒಂದು
ಎರಡನೇ, ಇದು ಬಹಳ ಮುಖ್ಯವಾಗುತ್ತೆ. ಎರಡನೇದು ಏನು ಅಂತಂದ್ರೆ, ಇದಾಯ್ತಪ್ಪ, ಮಾರುಕಟ್ಟೆಯನ್ನು ನೀವು ಖಾಸಗಿಯವ್ರಿಗೆ ಕೊಡ್ತೀರಿ, ಈ ಜಮೀನನ್ನು ತಗೊಳ್ಳಕ್ಕೆ ಒಂದು ಕಾನೂನು ಬೇಕಲ್ಲ. ಅದಕ್ಕಾಗಿ ಏನ್ ಮಾಡಿದ್ರು, 2015ರಲ್ಲಿ ಒಂದು ನೀತಿ ಆಯೋಗ ಅಂತ ಇದೆ, ಕೇಂದ್ರ ಸರ್ಕಾರಕ್ಕೆ ನೀತಿ ಹೇಳೋದು. ರೈತರ ನೀತಿಗಳು ಹಿಂಗಿರ್ಬೇಕು, ಕೈಗಾರಿಕಾ ನೀತಿ ಹಿಂಗಿರ್ಬೇಕು, ಶಿಕ್ಷಣ ನೀತಿ ಹಿಂಗಿರ್ಬೇಕು ಅಂತ ಹೇಳಕ್ಕೆ ಒಂದು ನೀತಿ ಆಯೋಗ. ಆ ನೀತಿ ಆಯೋಗದವರು ಏನ್ ಮಾಡಿದ್ರು, ನಮ್ಮ ದೇಶದ ಒಕ್ಕಲ್ತನ ಕೃಷಿ ಉತ್ಪನ್ನವನ್ನು ಜಾಸ್ತಿ ಕೊಡ್ತಾ ಇಲ್ಲ, ಇದಕ್ಕೆ ಕಾರಣ ಏನು ಹೇಳಿ ಅಂತ ಅವ್ರು ಸಂಶೋಧನೆ ಮಾಡಿ ಅಂತ ಹೇಳಿದ್ರು. ಆ ಪುಣ್ಯಾತ್ಮರು ಹೇಳಿದ್ರು, ನಮ್ಮ ದೇಶದಲ್ಲಿ, ಭಾರತದಲ್ಲಿ ತುಂಡು ಹಿಡುವಳಿಗಳಿದ್ದಾವೆ. ಅಂದ್ರೆ ಸಣ್ಣ 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 ಹಿಡುವಳಿಗಳು, 2 ಎಕರೆ 3 ಎಕರೆ. ನಮ್ಮ ದೇಶದಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರು 1 ಎಕರೆಯಿಂದ 5 ಎಕರೆವರೆಗೆ ಇರ್ತಕ್ಕಂಥ ರೈತರು 80% ಇದ್ದಾರೆ. ಭೂಮಾಲೀಕರು ಬಹಳ ಕಡಿಮೆ, ಅವ್ರ ಭೂಮಿ ಜಾಸ್ತಿ. ಆದರೆ 1 ಎಕರೆಯಿಂದ 5 ಎಕರೆ ಇರ್ತಕ್ಕಂಥ ಸಣ್ಣ, ಅತಿ ಸಣ್ಣ, ಮಧ್ಯಮ ರೈತರು ಅಂತ ಏನು ಕರಿತೀವಿ, ಅವರು ಸುಮಾರು 80%, 100ಕ್ಕೆ 80 ಜನ ಇದ್ದಾರೆ. ಇವರೆಲ್ಲರೂ ತುಂಡು ಭೂಮಿಗಳೇ, 1 ಎಕರೆ 2 ಎಕರೆ ಆ ಥರದ ತುಂಡು ಭೂಮಿಗಳು. ಈ ತುಂಡು ಭೂಮಿಗಳು ಹೇಗೆ ಬಂದು, ಹೇಗೆ ತುಂಡು ಭೂಮಿಗಳಾದವು? ಒಂದು ಎಂತ ಜಮೀನ್ದಾರ ಇದ್ರು ಸಹಿತ, ನಾನು ಒಬ್ಬ ಜಮೀನ್ದಾರ, ನಾಳೆ ನನ್ನ ಜಮೀನು 100 ಎಕರೆ ಇತ್ತು ಅಂತಂದ್ರೆ, ನನಗೆ 4 ಮಕ್ಕಳು ಇದ್ರೆ 25 ಎಕರೆ. ಆ 4 ಮಕ್ಕಳಿಗೆ ಮತ್ತೆ 4 ಜನ ಬಂದ್ರೆ ಎಷ್ಟಾಗ್ತದೆ? 2 ಎಕರೆ. ರೈತರು ಹೊಂದಿರತಕ್ಕಂಥ ಭೂಮಿಯನ್ನ ಕೇಂದ್ರ ಸರ್ಕಾರ ತುಂಡು ಭೂಮಿ ಅಂತ ಹೇಳಿ, ತುಂಡು ಭೂಮಿ ವ್ಯವಸಾಯ ಹೋಗ್ಬೇಕಂದ್ರೆ ಏನಾಗಬೇಕು? ಅವ್ರು ಹೇಳೋದು ದೊಡ್ಡ ದೊಡ್ಡ ಕೃಷಿಗಳ ಜಾರಿಗೆ ಬರಬೇಕು, ಕಂಪನಿ ಕೃಷಿಗಳ ಜಾರಿಗೆ ಬರಬೇಕು. ಅದಕ್ಕಾಗಿ 2017ರಲ್ಲಿ ಒಂದು APLMC ಅಂತ ಒಂದು ಕಾನೂನು ಮಾಡ್ತಾರೆ. APLMC ಆಕ್ಟ್ ಅಂತ, ಮಾಡೆಲ್ ಆಕ್ಟ್. ಅದರ ಪ್ರಕಾರ ಏನ್ ಮಾಡಿದ್ರು ಅವರು, ಅವತ್ತು ರಾಧಾ ಮೋಹನ್ ಸಿಂಗ್ ಅಂತ ಒಬ್ಬ ಕೃಷಿ ಮಂತ್ರಿ ಇದ್ರು, ಮೋದಿ ಅವರು ಪ್ರಧಾನಿ ಆಗಿದ್ರು. ಅವ್ರು ಹೇಳಿದ್ರು, ಒಕ್ಕಲತನವನ್ನ ಕಂಪನಿ ಆಕ್ಟ್ ಕೆಳಗಡೆ ರಿಜಿಸ್ಟ್ರೇಷನ್ ಮಾಡಿ. ನಿಮ್ಮ ಹೊರ ಒಂದು ಹೋಟೆಲ್ ಹಾಕ್ಬೇಕಾದ್ರೂ ಮುನ್ಸಿಪಾಲಿಟಿ ಒಳಗೆ ರಿಜಿಸ್ಟ್ರೇಷನ್ ಮಾಡಿ, ಸಣ್ಣ ಚಾರಂಡಿ ಇರಬೇಕಾದ್ರೆ. ಹಂಗೆ ಒಕ್ಕಲತನ ಮಾಡಬೇಕಾದ್ರೆ ಅದು ಅವರು ಎಸ್ಟೇಟ್ಗಳನ್ನು ಮಾಡ್ತಾರೆ, ಅಂದ್ರೆ ಕೃಷಿ ಎಸ್ಟೇಟ್ಗಳನ್ನು ಮಾಡ್ತಾರೆ. ಅವರು ಒಕ್ಕಲತನ ಮಾಡಕ್ ಬರ್ತಾರೆ. ಅವರು ಒಕ್ಕಲತನ ಮಾಡಕ್ ಬಂದಾಗ ಏನ್ ಮಾಡ್ಬೇಕು? ಈ ತುಂಡು ಭೂಮಿ ಇದಾವಲ್ಲ, ಇವನ್ ಖರೀದಿ ಮಾಡ್ತಾರೆ, ಇಲ್ಲ ಗುತ್ತಿಗೆ ತಗೋತಾರೆ. ಅವ್ರ ಭೂಮಿ ಎಷ್ಟಿರ್ತದೆ? ಒಂದು ಕಂಪನಿ ಭೂಮಿ 5,000, 10,000, 25,000 ಎಕರೆ ಭೂಮಿ ಒಂದು ಕಂಪನಿ ಕರೆದಿದೆ. ಆ ತರ ಭೂಮಿಯನ್ನು ಹೊಂದಕ್ಕೆ ನಮ್ಮಲ್ಲಿ ಕಾನೂನಿನ ತೊಡಕಿದೆ. ಆ ಕಾನೂನಿನ ತೊಡಕನ್ನು ತೆಗೆದು ಹಾಕಬೇಕು ಅಂತ ಹೇಳಿ ಮೊದಲು 1975ರಲ್ಲಿ ಭೂ ಸುಧಾರಣಾ ಕಾನೂನು ಅಂತ ಬಂತು. ನಿಮ್ಮ ಕಿಸಾನ್ ಸಭಾ ಇಡೀ ದೇಶದಾದ್ಯಂತ 1936ರಿಂದ ಹೋರಾಟ ಮಾಡಿ ಭೂ ಸುಧಾರಣೆ ಕಾನೂನು ತಗೊಂಡ್ಬನ್ನಿ. ಏನ್ ಭೂ ಸುಧಾರಣೆ ಕಾನೂನು ಅಂದ್ರೆ, ಉಳುವವರಿಗೆ ಜಮೀನು, ಯಾರು ನಿಜವಾಗಿ ಉಳುಮೆ ಮಾಡ್ತಾರೆ ಅವರಿಗೆ ಜಮೀನು. ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರಿಗೆ ಸಹಾಯ ಮಾಡಿದವ್ರಿಗೆ, ಬ್ರಿಟಿಷರ್ ಚಮಚಾಗಿರಿ ಮಾಡಿದವ್ರಿಗೆ 5,000 ಎಕರೆ, 10,000 ಎಕರೆ, 5 ಹಳ್ಳಿ 6 ಹಳ್ಳಿ ಉಂಬಳಿ ಕೊಡ್ತಿದ್ರು ಇನಾಮ್. ಆ ಇನಾಮ್ ಜಮೀನುಗಳೇನಿದ್ವಲ್ಲ, ಆ ಇನಾಮ್ ಜಮೀನು ಹೊಂದಿರ್ತಕ್ಕಂಥವ್ರು 1000 ಎಕರೆ ಜಮೀನುಗಳಿದ್ದಾವೆ. ಆದ್ರೆ ಅವ್ರು ಯಾರು ದುಡಿಯೋದಿಲ್ಲ, ಅವ್ರಿಗೆ ಯಾವ ಜಮೀನು ಏನಿಲ್ಲ ಅಂತ ಗೊತ್ತಿಲ್ಲ. ಅಲ್ಲಿ ನಿಜವಾಗಿ ದುಡಿಯೋರು ರೈತರು. ಆ ಕಾರಣಕ್ಕಾಗಿ ಯಾರು ಬೆವರು ಸುರಿಸಿ ಆ ಹೊಲಗಳಲ್ಲಿ ದುಡಿತಾರೋ ಅವರಿಗೆ ಭೂಮಿ ಕೊಡಿ ಅಂತಕ್ಕಂಥ ಊಳವರಿಗೆ ಭೂಮಿ ಭೂ ಸುಧಾರಣೆ ಕಾನೂನನ್ನು ಜಾರಿಗೆ ತಗೊಂಬರಿ ಅಂತೇಳಿ 1936ರಿಂದ ಅಖಿಲ ಭಾರತ ಕಿಸಾನ್ ಸಭಾ ಸ್ಥಾಪನೆ ಆದಾಗಲಿಂದ ಮೊದಲೇ ಘೋಷಣೆ, ಊಳವರಿಗೆ ಭೂಮಿ ಜಾರಿ ಆಗಬೇಕು, ಕಾನೂನು ಜಾರಿ ಆಗಬೇಕು. 1930ರಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಸಹಿತ ಸ್ವತಂತ್ರ ಹೋರಾಟದಲ್ಲಿ ಬೇಡಿಕೆ ಇಟ್ಟಿದ್ರು, ಊಳವರಿಗೆ ಭೂಮಿ ಜಾರಿಗೆ ಆಗಬೇಕು ಅಂತಕ್ಕಂಥ ಕಾನೂನು ತಗೊಂಬರಿ. ಸೊ ಅದೆಲ್ಲ ಆಗಿ 1960ರ ದಶಕದಲ್ಲಿ ಬೇರೆ ಬೇರೆ ರಾಜ್ಯಗಳು ಊಳವರಿಗೆ ಭೂಮಿ ಕಾನೂನನ್ನ ತಗೊಂಡ್ಬಂದ್ರು, ಆದರೆ ಜಾರಿ ಆಗಲಿಲ್ಲ. ಕರ್ನಾಟಕದಲ್ಲಿ ನಮ್ಮ ಕಮ್ಯುನಿಸ್ಟ್ ಪಕ್ಷ CPI ಮತ್ತು ಕಿಸಾನ್ ಸಭಾ ಹೋರಾಟಗಳನ್ನು ಮಾಡೋದ್ರ ಮುಖಾಂತರ
ಸಮಾನಾಂತರವಾಗಿ. ನಿಮ್ಗೆ ಗೊತ್ತಿದೆ, ಇಲ್ಲ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ತೆಲಂಗಾಣ ಚಳವಳಿ ಅಂತ ನಡೀತು. ತೆಲಂಗಾಣ ಚಳವಳಿ, ತೆಲಂಗಾಣ ನಿಜಾಮನ ಜಮೀನಿನಲ್ಲಿ ಅಲ್ಲಿರ್ತಕ್ಕಂಥ ರೆಡ್ಡಿಗಳು, ದೊಡ್ಡ ದೊಡ್ಡ ಶ್ರೀಮಂತರು, ನಿಜಾಮನ ಜೊತೆ ಇರೋರು, ಸಾವಿರಾರು ಎಕರೆ ಜಮೀನು ನಡೀತು. ಸೊ ಅಲ್ಲಿ ಹೋರಾಟ ಮಾಡಿ ಈ ಕೆಂಬಾವಟವನ್ನು ಅಲ್ಲಿ ಊರಿ, ಈ ಹೊಲದಲ್ಲಿ ನಿಜವಾಗಿ ದುಡಿತಕ್ಕಂಥ ರೈತ ಇವನು, ಅವನಿಗೆ ಭೂಮಿ ಆಗಬೇಕು ಅಂತೇಳಿ ಒಂದು ಕೈಯಲ್ಲಿ ಬಂದೂಕು, ಇನ್ನೊಂದು ಕೈಯಲ್ಲಿ ಕೆಂಬಾವಟ ಹಿಡಿದು ಅಲ್ಲಿ ಊಳೋನಿಗೆ ಭೂಮಿ ಜಾರಿ ತಗೊಂಡ್ಬಂದ್ರು ಇಲ್ಲಿ ತೆಲಂಗಾಣದಲ್ಲಿ, ಪಕ್ಕ ತೆಲಂಗಾಣದಲ್ಲಿ. ಸೊ ಆ ಥರದ ಹೋರಾಟಗಳು ಎಲ್ಲ ಕಡೆ ನಡೆದು ವಿನೋಬಾ ಭಾವೆ ಅನ್ನೋಂಥವ್ರೊಬ್ಬರು ಹೆದರಿಬಿಟ್ರು, ಏನು ಇದು ದೊಡ್ಡ ಸಂಘರ್ಷ ಆಗ್ತದೆ. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಭೂದಾನ ಚಳವಳಿ ಅಂತ ಚಾಲೂ ಮಾಡಿದ್ರು. ಭೂದಾನ ಅಂತಂದ್ರೆ ಏನು? ದಾನ ಮಾಡ್ರಿ ಬಡವರಿಗೆ. ಅವಾಗ ಏನ್ ಮಾಡಿದ್ರು ಶ್ರೀಮಂತರು, ಯಾವುದು ಹುಲ್ಲು ಬೆಳಿಲಾರ್ದಂತ ಹಳ್ಳಿ ದಂಡೆಯಲ್ಲಿ ಇರ್ತಕ್ಕಂಥ ಕೊರಕಲ್ ಜಮೀನು ಅಂತವೆಲ್ಲನೂ ಸ್ವಲ್ಪ ದಾನ ಮಾಡಿ ನಾವು ದಾನ ಶೂರು ಅನ್ಸ್ಕೊಂಡ್ರು, ಅದಕ್ಕೆ ಕೆಲಸಕ್ಕೆ ಬರಲಿಲ್ಲ. ಮತ್ತೆ ಭೂ ಸುಧಾರಣಾ ಚಳವಳಿ, ನೀನು ಕಿಸಾನ್ ಸಭಾ ಹೋರಾಟ ಮಾಡಿ ಆ ಭೂಮಿಯನ್ನ ರೈತರಿಗೆ ಕೊಡಿ ಅಂತ ಹೇಳಿ ಕರ್ನಾಟಕದಲ್ಲಿ 1975 ದೇವರಾಜ ಅರಸು ಇರುವಾಗ ಸಮಾಜವಾದಿ ಕಮ್ಯುನಿಸ್ಟ್ ಪಾರ್ಟಿಯ ನಮ್ಮ ತಕ್ಕಿಲಾಯರು MS ಕೃಷ್ಣನ್ ಅವರು, ಸಮಾಜವಾದಿ ಪಾರ್ಟಿಯ ನಾಯಕರುಗಳು ಅವರೆಲ್ಲರೂ ಸೇರಿ ದೊಡ್ಡ ಪ್ರತಿಭಟನೆ ಮಾಡಿದ್ರು. ಅದನ್ನ ಭೂಮಿ ಜಾರಿಗೆ ತರಬೇಕಾದ್ರೆ ಈ ಊಳೋನಿಗೆ ಭೂಮಿ ಲ್ಯಾಂಡ್ ಟ್ರಿಬ್ಯುನಲ್ಗಳನ್ನು ಮಾಡಿ ಅಂತ, ಹಿಂದೆ ನಿಮಗೆಲ್ಲ ಗೊತ್ತಿದೆ, ಲ್ಯಾಂಡ್ ಟ್ರಿಬ್ಯುನಲ್ಗಳು ಅಂತ ಬಂದು ಆ ಲ್ಯಾಂಡ್ ಟ್ರಿಬ್ಯುನಲ್ಗಳನ್ನು ಮಾಡಿ ನಿಜವಾಗಿ ರೈತ ಯಾರು ಜಮೀನಲ್ಲಿ ದುಡಿತಾನೆ ಅವ್ನು ಗುರುತು ಮಾಡಿ ಪತ್ತೆ ಹಚ್ಚಿ ಆ ಭೂಮಿಗೆ ಅವ್ನು ಕೊಡಿ ಅಂತ ರೀತಿಯೊಳಗೆ ಸುಮಾರು ಕರ್ನಾಟಕದಲ್ಲಿ ಅವತ್ತು 28 ಲಕ್ಷ ಕುಟುಂಬಗಳಿಗೆ ಭೂಮಿ ಸಿಕ್ತು. 1 ಎಕರೆ, 2 ಎಕರೆ, 3 ಎಕರೆ. ಅದ್ರ ಜೊತೆಗೇನೆ ಮನೆ ಇರುವಂಥ ಮನೆಗಳು ಏನಿದ್ದು ಗುಡಿಸಲುಗಳು, ಅದು ಅವ್ರದೇ ಜಮೀನು ಅಂತ ಆಯಿತು. ಅದ್ರ ಕಾನೂನಿನ ಹೋರಾಟದ ಪರಿಣಾಮವಾಗಿ ಅದಾಯಿತು. ಸೊ ಅವಾಗ ಸರ್ಕಾರ ಇನ್ನೊಂದು ತಗೊಂಬಂತ ಏನಂದ್ರೆ ಭೂ ಸುಧಾರಣಾ ಕಾನೂನುವಾಗಿ ಭೂಮಿತಿ ಕಾನೂನು. ಭೂಮಿತಿ ಅಂದ್ರೆ ಒಬ್ಬ ಜಮೀನ್ದಾರನಿಗೆ ಇಷ್ಟೇ ಭೂಮಿ ಇರಬೇಕು ಒಂದು ಕುಟುಂಬಕ್ಕೆ ಅಂತಕ್ಕಂಥ ಭೂಮಿತಿ ಕಾನೂನು ತಗೊಂಡ್ಬಂತು. ಸೊ ಅವಾಗ ಹೆಚ್ಚುವರಿ ಭೂಮಿ ಇತ್ತಲ್ಲ, ಬ್ರಿಟಿಷ್ ಕಾಲದಾಗೆ, ರಾಜಮಹಾರಾಜರ ಕಾಲದಾಗೆ ಪಡೆದದ್ದು, ಅದು ಬಡವರಿಗೆ ಹೋಯಿತು. ನಿಜವಾಗಿ ಯಾರು ದುಡಿತಾರಲ್ಲ ಅವ್ರಿಗೆ ಹೋಯಿತು. ಇದು ಭೂ ಸುಧಾರಣಾ ಕಾನೂನು ನೀತಿ. ಮೂರನೇದು, ಭೂ ಸುಧಾರಣಾ ಕಾನೂನಲ್ಲಿ ಇರ್ತಕ್ಕಂಥ ಬಹಳ ಮುಖ್ಯವಾದಂಥ ಅಂಶ ಏನಂದ್ರೆ, ನೀನು ಎಲ್ಲಾದ್ರೂ ಜಮೀನನ್ನ ಖರೀದಿ ಮಾಡಬೇಕಾಗಿದ್ರೆ ಮೊಟ್ಟ ಮೊದಲನೇದಾಗಿ ನೀನು ರೈತನ ಮಗ ಆಗಿರ್ಬೇಕು. ಕೃಷಿ ಭೂಮಿಯನ್ನು ಖರೀದಿ ಮಾಡಬೇಕಂದ್ರೆ ರೈತನ ಮಗ ಆಗಿರ್ಬೇಕು. ಪಾಣಿ ಒಳಗೆ, ಉತ್ತಾರಿ ಒಳಗೆ ನಿಮ್ಮ ಹೆಸರು ಇರಬೇಕು, ಅಥವಾ ನಿಮ್ಮ ಅಪ್ಪನ ಹೆಸರು ಇರಬೇಕು. ಅಂದ್ರೆ ಮಾತ್ರ ನೀವು ಕೃಷಿ ಭೂಮಿಯನ್ನು ತಗೊಳ್ಳಕ್ಕೆ ಸಾಧ್ಯ. ಅಂದ್ರೆ ಕೃಷಿ ಮೇಲಿರ್ತಕ್ಕಂಥ ಕಾಳಜಿ ಅದು. ಕೃಷಿ ಭೂಮಿ ರೈತರಿಗೆ ಬಿಟ್ಟು ಬೇರೆ ಕಡೆ ಹೋಗಬಾರ್ದು ಅಂತ ಅದಕ್ಕೆ ಇನ್ನೊಂದು ಕಾನೂನು ಮಾಡಿದ್ವಿ. ಈಗ ನಾನು ಯಾರೋ ಲಾಯರು, ಡಾಕ್ಟರು, ದೊಡ್ಡ ಇಂಜಿನಿಯರು, IAS ಆಫೀಸರು ಆಗಿರ್ತೀನಿ, ರೈತನ ಮಗ. ಅದಕ್ಕೆ ಆದಾಯ ಮಿತಿ ಅಂತ ಹಾಕಿದ್ವಿ. ನಿನ್ನ 1 ವರ್ಷದ ಆದಾಯ 10 ಲಕ್ಷ ಅಥವಾ 6 ಲಕ್ಷ ಇದ್ರೆ, ಅದಕ್ಕಿಂತ ಜಾಸ್ತಿ ಇದ್ರೆ ನೀನು ಭೂಮಿ ತಗೊಳಕ್ ಬರೋದಿಲ್ಲ ಅಂತಕ್ಕಂಥ ಕಾನೂನು ಇದೆ. ಅಂದ್ರೆ ಇದರ ಅರ್ಥ ಏನು? ನಿಜವಾಗಿ ರೈತರಿಗೆ ರೈತರ ಭೂಮಿ ರೈತರಂತಕ್ಕೆ ಇರಲಿ. ನಾನು ದೊಡ್ಡ ಇಂಜಿನಿಯರು, IAS ಆಫೀಸರು ಆಗಿ ಬೇರೆ ಆದಾಯ ಇರ್ತದೆ, ಮತ್ತೆ ಭೂಮಿನೂ ಬೇಕು ಅಂತಂದ್ರೆ ಆ ಥರ ತಗೊಳಕ್ ಬರೋದಿಲ್ಲ. ಇವತ್ತು ಅದು 25 ಲಕ್ಷಕ್ಕೆ ಬಂದಿತ್ತು. 25 ಲಕ್ಷ ಆದಾಯ ಇದ್ರೆ ವಾರ್ಷಿಕವಾಗಿ ನೀನು ಭೂಮಿ ತಗೊಳಕ್ ಬರೋದಿಲ್ಲ ಅಂತ ಇತ್ತು. ಅದಕ್ಕಿಂತ ಮೀರಿದ್ರೆ ಕಳೆದ ಬಾರಿ ಯಡಿಯೂರಪ್ಪನವ್ರು BJP ಸರ್ಕಾರ ಬಂದಾಗ 2017ರಲ್ಲಿ ಕಾನೂನು ಆಯ್ತಲ್ಲ, ಬೇರೆ ದೇಶದ ಕಂಪನಿಗಳು ಬರಬೇಕು ಅಂತ. ಆ ಕಾನೂನಿಂದ ಬೇರೆ ದೇಶದ ಕಂಪನಿಗಳಿಗೆ ಭೂಮಿ ತಗೊಳಕ್ ಬರುವುದಿಲ್ಲ. ಅದಕ್ಕಾಗಿ ಏನ್ ಮಾಡಿದ್ರು ಯಡಿಯೂರಪ್ಪ ಸರ್ಕಾರ, BJP ಸರ್ಕಾರ ಇದ್ದಾಗ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಇರ್ತಕ್ಕಂಥ BJP ಸರ್ಕಾರ ಇರುವಲ್ಲಿ ಆ ಕಾನೂನು ಜಾರಿ ತಗೊಂಡ್ಬಂದು ಅದಕ್ಕೆ ಒಂದು 5,000 ರೂಪಾಯಿ ಕಿಮ್ಮತ್ತಿತ್ತು ಅಂತಂದ್ರೆ ಸರ್ಕಾರ ಏನ್ ಮಾಡ್ತದೆ, ಕೃಷಿ ಉತ್ಪನ್ನಗಳ ಮೇಲೆ, ಕೃಷಿ ವಸ್ತುಗಳ ಮೇಲೆ, ನೇಗ್ಲಾಗ್ಲಿ, ಟ್ರ್ಯಾಕ್ಟರ್ ಆಗ್ಲಿ, ಗೊಬ್ಬರ ಆಗ್ಲಿ, ಈ ತರ ಹಲವಾರು ಈರುಳ್ಳಿನ ಕಳಿಸ್ತೀವಿ ಮಧ್ಯಪೂರ್ವಕ್ಕೆ. ಅಂದ್ರೆ ಈಗ ನ್ಯೂಸ್ ಅಂಡ್ ಇದೆಯಲ್ಲ, ಇರಾನ್ ಆ ಪ್ರದೇಶಗಳಿಗೆಲ್ಲ ಹೆಚ್ಚು ಕಡಿಮೆ ಈರುಳ್ಳಿ, ಮೆಣಸಿನಕಾಯಿ ಎಲ್ಲವೂ ಕಳಿಸ್ತೀವಿ. ಇದಕ್ಕೆ ರಫ್ತು ನೀತಿ ಅಂತ ಕರೀತಾರೆ. ರಫ್ತು ನೀತಿ ಅಂದ್ರೆ ನಮ್ಮ ದೇಶದಿಂದ ಬೇರೆ ದೇಶಗಳಿಗೆ ಹೋಗ್ತಕ್ಕಂಥ ಮತ್ತು ಅನೇಕ ದೇಶಗಳು ತಗೊಳ್ತಾ ಇರ್ತಕ್ಕಂಥ ನಮ್ಮ ಕೃಷಿ ವಸ್ತುಗಳಿಗೆ ನಾವು ರಫ್ತು ನೀತಿ ಅಂತ ಕರಿತೀವಿ. ಆ ದೇಶದಿಂದ ತಗೊಳ್ತಕ್ಕಂಥ ವಸ್ತುಗಳಿಗೆ ನಾವು ಆಮದು ಅಂತ ಕರಿತೀವಿ. ಬೇರೆ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ನಾವು ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಸ್ತುಗಳನ್ನ ತಗೊಳ್ತೀವಿ. ಉದಾಹರಣೆಗೆ ಬೀಜ, ಗೊಬ್ಬರ,
ಬಹುತೇಕ ಅಮೆರಿಕಾದ ಕಂಪನಿಗಳನ್ನೇ ಕಾರ್ಗಿಲ್ ಕಂಪನಿ ಅಂತ ಕೇಳಿದ್ದೀವಿ. ಈ ಥರದ ಅಮೆರಿಕಾದ ಕಂಪನಿಗಳನ್ನೇ ನಮಗೆ ಬೀಜ ಮತ್ತು ಗೊಬ್ಬರವನ್ನು ಕಳಿಸ್ತಾ ಇರ್ತಾರೆ. ಸೊ ಇದರ ಅರ್ಥ ಯಾವುದೇ ಒಂದು ದೇಶ ಇನ್ನೊಂದು ದೇಶಕ್ಕೆ ವಸ್ತುಗಳನ್ನು ಕಳಿಸಬೇಕಾದ್ರೆ ಮತ್ತು ಆ ದೇಶದಿಂದ ವಸ್ತುಗಳನ್ನ ತರಿಸಬೇಕಾದ್ರೆ ಒಂದು ನೀತಿ ಅಂತ ಇರ್ತದೆ. ಯಾವ ದರ ಅಥವಾ ನಾವು ಕಳಿಸ್ತಕ್ಕಂಥ ವಸ್ತುಗಳಿಗೆ ನೀವು ಯಾವ ದರವನ್ನು, ಉದಾಹರಣೆ ನಮ್ಮಲ್ಲಿ ಈಗ ಒಂದು ಟನ್ನಿಗೆ 3,000 ಕೊಡಬೇಕು, ಇನ್ನು 2,500 ಕೊಡಬೇಕು ಅನ್ನೋ ಚರ್ಚೆಗಳು ನಡೀತೇವೆ ನಾವು. ಸೊ ಅವಾಗ ಬೇರೆ ದೇಶಕ್ಕೆ ಕಳಿಸ್ಬೇಕಾದ್ರೆ ಅಮೆರಿಕದ ಅಧ್ಯಕ್ಷ ಹೇಳ್ತಾರೆ, ನಮ್ಮ ದೇಶಕ್ಕೆ ನಿಮ್ಮ ದೇಶದಿಂದ ಬರ್ತಕ್ಕಂಥ ವಸ್ತುಗಳ ಮೇಲೆ ನಾವು 50% ಟ್ಯಾಕ್ಸ್ ಹಾಕ್ತೀವಿ. ಅಂದ್ರೆ ನಮ್ಮ ದೇಶದ ವಸ್ತುಗಳು ಆ ದೇಶಕ್ಕೆ ಹೋದಾಗ ತುಟ್ಟಿ ಆಗ್ತವೆ. ಟ್ಯಾಕ್ಸ್ ಜಾಸ್ತಿ ಹಾಕಿದ್ರೆ ತುಟ್ಟಿ ಆಗ್ತವೆ. ಈಗ ಅಮೆರಿಕ ದೇಶದಿಂದ ನಮ್ಮ ದೇಶದ ಮೇಲೆ ಬರ್ತಾ ಇರ್ತಕ್ಕಂಥ ವಸ್ತುಗಳಿಗೆ ಯಾಕಂದ್ರೆ ಟ್ಯಾಕ್ಸ್ ಅನ್ನು ಸೇರಿಸಿ ಬೆಲೆ ನಿಗದಿ ಮಾಡ್ತಾರೆ. ಎಷ್ಟು ಟ್ಯಾಕ್ಸ್ ಅನ್ನು ಹಾಕ್ತೀವಿ, ಉದಾಹರಣೆಗೆ 100 ರೂಪಾಯಿ ಒಂದು ಬೆಲೆ ಇತ್ತು ಅಂತಂದ್ರೆ ಟ್ಯಾಕ್ಸ್ ಅನ್ನು 50 ರೂಪಾಯಿ ಹಾಕಿದ್ರೆ ಅದ್ರ ಬೆಲೆ 150 ಆಗ್ತದೆ. ಯಾಕಂದ್ರೆ ನಾವು ಟ್ಯಾಕ್ಸ್ ಅನ್ನು ಸೇರಿಸಿ ನಮ್ಮ ಬೆಲೆ ನಿಗದಿ ಮಾಡ್ತಾರೆ. ಸೊ ಅದು 150 ರೂಪಾಯಿ ಆಗ್ತದೆ. 1,500 ಆಗ್ತದೆ. 10,000 ಸರ್ಕಾರಗಳು ಸಬ್ಸಿಡಿಯನ್ನು ಘೋಷಿಸಬೇಕು. ಸಬ್ಸಿಡಿ ಅಂತಂದ್ರೆ ಏನು? ಈಗ ಉದಾಹರಣೆಗೆ ನಿಮ್ಮ ರೇಷನ್ ನಲ್ಲಿ ಈಗಂತೂ ಅಕ್ಕಿ ಉಚಿತವಾಗಿ ಕೊಡ್ತಾರೆ.